ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇದೆ. ಕೋಟ್ಯಾಂತರ ಭಾರತೀಯರ ಕನಸು ನನಸಾಗ್ತಾ ಇದೆ. ಇನ್ನು ಆ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವ ದಿನವೇ ಮಂಡ್ಯದಲ್ಲೂ ಕೂಡ ರಾಮ ಮಂದಿರ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇರುವಂಥದ್ದು, ಲೋಕಾರ್ಪಣೆಗೊಳ್ಳಲಿದೆ. ನಾನಿವತ್ತು ಮಂಡ್ಯದ ಲೇಬರ್ ಕಾಲೋನಿಯ ರಾಮ ಮಂದಿರದ ಸಮೀಪವೇ ಇರುವಂಥದ್ದು ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ನೀವು ಕೂಡ ನೋಡ್ತಾ ಇದ್ದೀರಾ. ಏನು ಆ ಒಂದು ರಾಮ ಮಂದಿರ ಲೋಕಾರ್ಪಣೆಗೊಳ್ಳಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ಳುವಂತಹ ದಿನವೇ ಇಲ್ಲೂ ಕೂಡ ರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಹಳಷ್ಟು ವಿಶೇಷತೆ ಅಂತಂದ್ರೆ ಏನು ಅಯೋಧ್ಯೆಯಲ್ಲಿ ರಾಮಲಲ್ಲ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಶಿಲ್ಪಿಯೇ ಇಲ್ಲೂ ಕೂಡ ಇದೇ ರಾಮ ಮಂದಿರದ ಏನು ಮೂರ್ತಿಗಳನ್ನ ರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂಥದ್ದು ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಏನು ಮೈಸೂರಿನ ಅರುಣ್ ಯೋಗಿರಾಜ್ ಇದ್ದಾರೆ, ಅವರೇ ಈ ಒಂದು ಅವರ ಕೈಯಿಂದ ಕೆತ್ತನೆ ಮಾಡಿರುವಂತಹ ವಿಗ್ರಹ ಇದು ಕೂಡ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ತಾ ಇರುವಂತಹ ದಿನವೇ ಇಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಅಂದ್ರೆ ರಾಮನ ವಿಗ್ರಹವನ್ನ ಇದು ಯೋಗಿ ಅರುಣ್ ಯೋಗಿರಾಜ್ರವರ ಒಂದು ಕೈ ಚಳಕ ಅಂತಾನೆ ಹೇಳ್ಬೋದು. ಬಹಳಷ್ಟು ಹೆಸರುವಾಸಿಯನ್ನು ಪಡೆದಿರುವಂತಹ ಅರುಣ್ ಯೋಗಿರಾಜ್ರವರ ಕೈಯಿಂದಲೇ ಈ ಒಂದು ವಿಗ್ರಹವನ್ನು ಕೂಡ ಕೆತ್ತನೆ ಮಾಡಿರುವಂಥದ್ದು. ಬರೋಬ್ಬರಿ 1 ವರ್ಷದ ಹಿಂದೆಯೇ ಈ ಒಂದು ರಾಮನ ವಿಗ್ರಹವನ್ನ ಕೆತ್ತನೆ ಮಾಡಲಾಗಿತ್ತು. ಈ ಒಂದು ಕೆತ್ತನೆ ಮಾಡಿ ಏನು ಇಲ್ಲಿನ ಸ್ಥಳೀಯರಿಗೆ ಏನು ಶ್ರೀರಾಮ ಸೇವಾ ಸಮಿತಿ ಇದೆ ಆ ಒಂದು ಟ್ರಸ್ಟ್ಗೆ ಈ ಒಂದು ಮೂರ್ತಿನ ಹಸ್ತಾಂತರ ಮಾಡಿದಂಥ ಸಂದರ್ಭದಲ್ಲೇ ಅಯೋಧ್ಯೆಯಲ್ಲೂ ಕೂಡ ಅವರಿಗೆ ಕೆತ್ತನೆ ಮಾಡುವ ನಿಟ್ಟಿನಲ್ಲಿ ಒಂದು ಆಹ್ವಾನ ಬರುತ್ತೆ. ಅಂದರೆ ಮೂರ್ತಿನ ಕೆತ್ತನೆ ಮಾಡೋಕ್ಕೆ ಒಂದು ಅವಕಾಶವೂ ಕೂಡ ಈ ಒಂದು ವಿಗ್ರಹವನ್ನು ಹಸ್ತಾಂತರ ಮಾಡಿದ ಬಳಿಕವೇ ಬಂದಿರುವಂಥದ್ದು. ಕೇವಲ ರಾಮನ ವಿಗ್ರಹ ಅಷ್ಟೇ ಅಲ್ಲ, ಜೊತೆಗೆ ಹನುಮನ ವಿಗ್ರಹವನ್ನು ಕೂಡ ಈಗಾಗಲೇ ಅವರೇ ಕೆತ್ತನೆ ಮಾಡಿರುವಂಥದ್ದು. ಅಲ್ಲದೆ ಈ ಒಂದು ರಾಮ ಮತ್ತು ಹನುಮನ ಜೊತೆಗೆ ಸೀತಾ ಮಾತೆ, ಲಕ್ಷ್ಮಣ ಹಾಗೆ ಗಣಪತಿ ಸರಸ್ವತಿ ಅವರ ಒಂದು ವಿಗ್ರಹವನ್ನು ಕೂಡ ಕೆತ್ತನೆ ಮಾಡಿರುವಂಥದ್ದು. ಇದು ಬಹಳಷ್ಟು ವಿಶೇಷತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಯೋಧ್ಯೆಯಲ್ಲಿ ಕರ್ನಾಟಕದ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಅದರಲ್ಲೂ ಕೂಡ ಮೈಸೂರಿನ ಯೋಗಿರಾಜ್ ಅರುಣ್ ಯೋಗಿರಾಜ್ರವರು ಏನು ಕೆತ್ತನೆ ಮಾಡಿರುವಂತಹ ವಿಗ್ರಹವೇ ಇಲ್ಲಿ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ತಾ ಇರುವಂತಹ ಒಂದು ರಾಮ ಮಂದಿರದಲ್ಲಿ ಕೆತ್ತನೆ ಮಾಡಿರುವಂತಹ ವಿಗ್ರಹವು ಕೂಡ ಅವರ ಕೈಯಿಂದಲೇ ಅರಳಿರುವಂಥದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ವಿಶೇಷತೆ ಅಂತಲೇ ಹೇಳ್ಬೋದು. ಇಡೀ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ಸಂತಸ ಮನೆ ಮಾಡಿದೆ. ಎಲ್ಲರೂ ಕೂಡ ಬಹಳಷ್ಟು ಖುಷಿಯಿಂದಿದ್ದಾರೆ. ಅಂದರೆ ಅಯೋಧ್ಯೆಯಲ್ಲಿ ಕೋಟ್ಯಾಂತರ ಭಾರತೀಯರ ಒಂದು ಕನಸು ನನಸಾಗ್ತಾ ಇದೆ. ಇದೇ 22ನೇ ತಾರೀಕು. ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಅದೇ ರೀತಿಯ ಒಂದು ಖುಷಿ ಸಂತೋಷ ಈ ಒಂದು ಏರಿಯಾದ ಜನರಲ್ಲೂ ಕೂಡ ಇರುವಂಥದ್ದು. ಅಂದರೆ ಅವರು ಕೂಡ ಖುಷಿಯನ್ನು ಪಡ್ತಾ ಇರುವಂಥದ್ದು. ಅಂದರೆ ಯೋಗಿರಾಜ್ರವರು ಇಲ್ಲಿ ಒಂದು ಏನು ವಿಗ್ರಹವನ್ನು ಕೊಟ್ಟರು, ಅದಾದ ಬಳಿಕ ಅವರಿಗೆ ಫೋನ್ ಕರೆ ಬರುತ್ತೆ. ಅಂದರೆ ಅಯೋಧ್ಯೆಯಲ್ಲೂ ಕೂಡ ರಾಮ ಮಂದಿರ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿಕೊಡ್ಬೇಕು ಅಂತ. ಎಲ್ಲೋ ಒಂದು ಕಡೆ ಇದು ಒಂದು ರೀತಿ ಪ್ರೇರಣೆ ಅಂತಾನೆ ಹೇಳ್ಬೋದು. ಯಾಕೆಂದರೆ ರಾಮನ ವಿಗ್ರಹವನ್ನು ಎಷ್ಟು ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಅರುಣ್ ಯೋಗಿರಾಜ್ರವರು ಕೆತ್ತನೆ ಮಾಡಿರುವಂತಹ ಒಂದು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಅವತ್ತೇ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇರುವಂತಹ ದಿನವೇ ಮಂಡ್ಯದ ಲೇಬರ್ ಕಾಲೋನಿಯಲ್ಲೂ ಕೂಡ ಅವರೇ ಕೆತ್ತನೆ ಮಾಡಿರುವಂತಹ ವಿಗ್ರಹವು ಕೂಡ ರಾಮನ ವಿಗ್ರಹ ಜೊತೆಗೆ ಲಕ್ಷ್ಮಣ, ರಾಮ, ಸೀತೆ ಹೀಗೆ ಹನುಮ ಮತ್ತೆ ಈ ರೀತಿಯ ಒಂದು ವಿಗ್ರಹಗಳು ಕೂಡ ಪ್ರತಿಷ್ಠಾಪನೆಗೊಳ್ತಾ ಇರುವಂಥದ್ದು. ಬಹಳಷ್ಟು ಖುಷಿ ಈ ಒಂದು ಭಾಗದ ಜನರಲ್ಲೂ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.